ದೆಹಲಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸಭೆ ಮುಕ್ತಾಯವಾಗಿದೆ. ದೆಹಲಿಯಲ್ಲಿ ಪ್ರಮುಖವಾದಂತಹ ಸಭೆ 4 ಗಂಟೆಗೆ ನಿಗದಿಯಾಗಿತ್ತು. 4 ಗಂಟೆಯಿಂದ ಸುದೀರ್ಘವಾಗಿ ಎನ್ಡಿಎ ಮೈತ್ರಿಕೂಟದ ನಾಯಕರು ಚರ್ಚೆಯನ್ನ ನಡೆಸಿದ್ರು. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ಸರ್ಕಾರಿ ನಿವಾಸದಲ್ಲಿ ನಡೆದಂತಹ ಸಭೆ. ಈ ಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಬಿಹಾರದ ಜೆಡಿಯುನ ನಿತೀಶ್ ಕುಮಾರ್, ಆಂಧ್ರದ ಟಿಡಿಪಿಯ ಚಂದ್ರಬಾಬು ನಾಯ್ಡು, ಕರ್ನಾಟಕದಿಂದ ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖ ಎನ್ಡಿಎ ಮೈತ್ರಿಕೂಟದ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ರು. ಸುಮಾರು 1.5 ಗಂಟೆಗಳ ಕಾಲ ಈ ಸಭೆ ನಡೆದಿದೆ. ಈ ಸಭೆಯಲ್ಲಿ ಸರ್ಕಾರ ರಚನೆಯ ಬಗ್ಗೆ ನಾಯಕರು ಸುದೀರ್ಘವಾಗಿ ಸಮಾಲೋಚನೆಯನ್ನ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ. ಜೊತೆಗೆ ಸಭೆಯಲ್ಲಿ ಸರ್ಕಾರ ರಚನೆಗೆ ಬೆಂಬಲ ಪತ್ರವನ್ನ ನೀಡಿದ್ದಾರೆ ಟಿಡಿಪಿ ಹಾಗೆ ಜೆಡಿಯುನ ನಾಯಕರು. ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಪ್ರಧಾನಿಗಳ ಸರ್ಕಾರಿ ನಿವಾಸದಲ್ಲಿ. ನರೇಂದ್ರ ಮೋದಿ ಅವರ ಜೊತೆಗೆ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರಿದ್ದಾರೆ. 16 ಸೀಟ್ಗಳನ್ನ ಗೆದ್ದು ಎನ್ಡಿಎ ಮೈತ್ರಿಕೂಟದಲ್ಲಿ ದೊಡ್ಡ ಸ್ಟೇಕ್ ಹೋಲ್ಡರ್ ಆಗಿದ್ದಾರೆ. ಬಿಹಾರದ ಜೆಡಿಯುನ ನಿತೀಶ್ ಕುಮಾರ್ ಅವರಿದ್ದಾರೆ. ಹಾಗೆ ಎಲ್ಲ ಮೈತ್ರಿ ಪಕ್ಷಗಳ ನಾಯಕರು ಅಮಿತ್ ಶಾ ಅವರಿದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರು ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ಹಾಗೆಯೇ ಮಹಾರಾಷ್ಟ್ರದ ಸಿಎಂ ಆಗಿರುವಂತಹ ಏಕನಾಥ್ ಶಿಂಧೆ ಅವರಿದ್ದಾರೆ. ಅವರ ಬಣ ಕೂಡ 7 ಸೀಟ್ಗಳನ್ನ ಗೆದ್ದಿದೆ ಮಹಾರಾಷ್ಟ್ರದಲ್ಲಿ. ಹೀಗೆ ಸಭೆಯಲ್ಲಿ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಗಮನಿಸ್ತಾ ಇದ್ದೀರಿ, ಇದು ದೆಹಲಿಯಲ್ಲಿ ನಡೆದಂತಹ ಸಭೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರಿ ನಿವಾಸದಲ್ಲಿ ನಡೆದಂತಹ ಸಭೆಯ ದೃಶ್ಯ. ಎನ್ಡಿಎ ಮೈತ್ರಿಕೂಟದ ಪ್ರತಿಯೊಬ್ಬ ನಾಯಕರು, ಕರ್ನಾಟಕದಿಂದ ಜೆಡಿಎಸ್ನ ಕುಮಾರಸ್ವಾಮಿ ಅವರು ಸೇರಿದಂತೆ ಪ್ರತಿಯೊಬ್ಬ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾದರು. ಈ ಸಭೆಯಲ್ಲಿ ತಮ್ಮ ಬೆಂಬಲ ಪತ್ರವನ್ನ ಬಿಜೆಪಿಗೆ ನೀಡಿದ್ದಾರೆ. ಸರ್ಕಾರ ರಚನೆಗೆ ಎನ್ಡಿಎ ಮೈತ್ರಿಕೂಟಕ್ಕೆ ತಮ್ಮ ಬೆಂಬಲ ಪತ್ರವನ್ನ ನೀಡಿದ್ದಾರೆ ಎಲ್ಲ ನಾಯಕರು ಕೂಡ. ಒಟ್ಟಾರೆಯಾಗಿ 53 ಬಿಜೆಪಿಯನ್ನ ಹೊರತುಪಡಿಸಿದಂತೆ 53 ಸಂಸದರು ಸದ್ಯ ಬಿಜೆಪಿಯ ಜೊತೆಗಿರೋದು. ವಿವಿಧ ಪಕ್ಷಗಳ 53 ಸಂಸದರು, ಆ ಎಲ್ಲ ಪಕ್ಷಗಳ ನಾಯಕರು ಈ ಮಹತ್ವದ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಕುತೂಹಲ ಇತ್ತು ನಿನ್ನೆ ಬಂದಂತಹ ರಿಸಲ್ಟ್ ನ ನಂತರದಲ್ಲಿ. ಯಾಕಂದ್ರೆ ಏಕಾಂಗಿಯಾಗಿ ಬಹುಮತವನ್ನ ಪಡೆದಿಲ್ಲ ಬಿಜೆಪಿ, 240 ಸೀಟ್ಗಳಿಗೆ ಸೀಮಿತ ಆಗ್ಬಿಟ್ಟಿದೆ. ಹಾಗಾಗಿ ಏನಾಗಬಹುದು ಅನ್ನುವಂಥ ಕುತೂಹಲ ಇತ್ತು. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟದಿಂದ ಎನ್ಡಿಎ ಮೈತ್ರಿಕೂಟದಲ್ಲಿರುವಂತಹ ಪ್ರಮುಖ ನಾಯಕರಿಗೆ ಗಾಳವನ್ನ ಹಾಕ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾಹಿತಿ ಲಭ್ಯವಾಗಿತ್ತು. ಅವರನ್ನ ಸಂಪರ್ಕ ಮಾಡಿ ಅವರನ್ನ ತಮ್ಮ ಮೈತ್ರಿಕೂಟಕ್ಕೆ ಸೆಳೆಯುವಂತಹ ಯತ್ನಗಳಾಗಿದ್ದನ್ನೂ ಕೂಡ ನಾವು ಗಮನಿಸಿದ್ವಿ. ಬಟ್ ಅದೆಲ್ಲದರ ಹೊರತಾಗಿ ಎನ್ಡಿಎ ಮೈತ್ರಿಕೂಟದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಂಥ ಪ್ರತಿಯೊಬ್ಬ ನಾಯಕರು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಗೆ ಇದ್ದಾರೆ. ಬಿಹಾರದ ಎಲ್ಜೆಪಿಯ ಚಿರಾಗ್ ಪಾಸ್ವಾನ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗೆಯೇ ಜನಸೇನಾ ಪಕ್ಷದ ಮುಖ್ಯಸ್ಥ ಪವನ್ ಕಲ್ಯಾಣ್ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ದಕ್ಷಿಣ ಹಾಗೆ ಉತ್ತರದಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಂತಹ ಪಕ್ಷಗಳ ಪ್ರತಿಯೊಬ್ಬ ನಾಯಕರು ಕೂಡ, ಪಕ್ಷದ ಮುಖ್ಯಸ್ಥರು ಈ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿ ತಮ್ಮ ಬೆಂಬಲವನ್ನ ಮೈತ್ರಿಕೂಟಕ್ಕೆ ಘೋಷಣೆ ಮಾಡಿದ್ದಾರೆ. ಜೊತೆಗೆ ಅಧಿಕೃತವಾಗಿ ಆ ಬೆಂಬಲ ಪತ್ರವನ್ನ ಕೂಡ ನೀಡಿದ್ದಾರೆ. ಇಲ್ಲಿವರೆಗೂ ಇಂಥದ್ದೊಂದು ಸಿಚುವೇಶನ್ ನರೇಂದ್ರ ಮೋದಿ ಅವರಿಗೆ ಎದುರಾಗಿರಲಿಲ್ಲ. 2014ರಲ್ಲೂ 282 ಸೀಟ್ಗಳನ್ನ ಏಕಾಂಗಿಯಾಗಿ ಬಿಜೆಪಿ ಗೆದ್ದಿತ್ತು. ಆಗ್ಲೂ ಎನ್ಡಿಎ ಮೈತ್ರಿಕೂಟ ಮಾಡಿಕೊಂಡೇ ಅವರು ಸರ್ಕಾರ ಮಾಡಿದ್ದು. ಆಗ್ಲೂ ತಮ್ಮನ್ನ ಬೆಂಬಲಿಸಿದಂತಹ ಪಕ್ಷಗಳಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದ್ರು, ಹಾಗಿಲ್ಲ ಅಂತಲ್ಲ. ಬಟ್ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಭಯ ಇರಲಿಲ್ಲ, ಆತಂಕ ಇರಲಿಲ್ಲ. ಯಾರದ್ದೋ ಹಂಗಿನಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕಾದಂತಹ ಸಿಚುವೇಶನ್ ನ ನರೇಂದ್ರ ಮೋದಿ ಅವರು ಫೇಸ್ ಮಾಡಿರಲಿಲ್ಲ. 2019ರಲ್ಲಂತೂ ಬಹಳ ದೊಡ್ಡ ಮ್ಯಾಂಡೇಟ್ 303 ಸ್ಥಾನ ಬಿಜೆಪಿಗೆ ದಕ್ಕಿತ್ತು. ಆದ್ರೆ ಈ ಬಾರಿ ಪರಿಸ್ಥಿತಿ ಹಾಗಿಲ್ಲ. ಈಗ ಎನ್ಡಿಎ ಮೈತ್ರಿಕೂಟದ ಸಭೆ ಮುಕ್ತಾಯವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಪ್ರಧಾನಿ ನರೇಂದ್ರ ಮೋದಿ ಅವರ ದೆಹಲಿ ನಿವಾಸದ ಬಳಿಯೇ ನೀವಿದ್ದೀರಿ. ಅಲ್ಲಿ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಚರ್ಚೆಗಳು ಏನೇನಾಯ್ತು ಅಂತ ಹೇಳಿ. ವಿದ್ಯಶ್ರೀ, ಇವತ್ತು ಮಧ್ಯಾಹ್ನ ಸಂಜೆ 4 ಗಂಟೆ ಸುಮಾರಿಗೆ ನಡೆದಿರತಕ್ಕಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ನಡೆದಿರತಕ್ಕಂತಹ ಸಭೆಯಲ್ಲಿ ಬಹುತೇಕ ಎಲ್ಲಾ ನಾಯಕರು ಸಹಿತ ಭಾಗಿಯಾಗಿದ್ರು. ಎನ್ಡಿಎ ಮೈತ್ರಿಕೂಟದ
ಎಲ್ಲಾ ನಾಯಕರುಗಳು ಸಹಿತ ಇಂಡಿಯಾ ಮೈತ್ರಿಕೂಟದ ಎಲ್ಲಾ ನಾಯಕರುಗಳು ಸಹಿತ ಭಾಗಿಯಾಗಿದ್ರು. ಸಭೆಯಲ್ಲಿ ಪ್ರಮುಖವಾಗಿ ನಿರ್ಧಾರಗಳನ್ನು ಕೈಗೊಂಡಿರುವಂತದ್ದು. ಇವತ್ತು ಎಲ್ಲಾ ನಾಯಕರುಗಳು ಸಹಿತ ಅದರಲ್ಲೂ ಪ್ರಮುಖವಾಗಿರ್ತಕ್ಕಂತಹ ಚಂದ್ರಬಾಬು ನಾಯ್ಡು ಆಗಿರ್ಬೋದು, ನಿತೀಶ್ ಕುಮಾರ್ ಆಗಿರ್ಬೋದು, ಅಥವಾ ಏನಂದ್ರೆ ಏಕನಾಥ್ ಶಿಂದೆ, ಕುಮಾರಸ್ವಾಮಿ ಸೇರಿದಂತೆ ಬಹಳಷ್ಟು ಜನ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಏನಂದ್ರೆ ವ್ಯಕ್ತಪಡಿಸ್ತಾರೆ. ಮತ್ತೆ ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಏನಂದ್ರೆ ಎಲ್ಲಾ ನಾಯಕರುಗಳು ಸೇರಿದ ಕಾರಣಕ್ಕಾಗಿ ಏನಂತಂದ್ರೆ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಕಂಗ್ರಾಚುಲೇಷನ್ಸ್ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ, ಎಲ್ಲರಿಗೂ ಜೊತೆ ಶುಭಾಶಯ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ತದನಂತರ ಆಗಿರುವಂತಹ ಬೆಳವಣಿಗೆ ಏನಂತಂದ್ರೆ 1.5 ಗಂಟೆಗಳ ಕಾಲ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡೋದ್ರ ಜೊತೆಗೆ ಏನಂತಂದ್ರೆ ಎಲ್ಲಾ ನಾಯಕರುಗಳ ಪಕ್ಷದ ಏನಂದ್ರೆ ಅವರ ಬೆಂಬಲವನ್ನು ಸೂಚಿಸುವ ಸಲುವಾಗಿ ಏನಂತಂದ್ರೆ ಅವರ ಸಹಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಇವತ್ತು ಸಂಜೆ 7:30 ರಾಷ್ಟ್ರಪತಿ ಅವರಿಗೆ ಹೋಗಿ ಭೇಟಿ ಮಾಡ್ತಾರೆ. ಭೇಟಿಯ ಸಂದರ್ಭದಲ್ಲೂ ಸಹಿತ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ತಾರೆ. ಅದರ ಜೊತೆಗೆ ಏನಂದ್ರೆ ನಾಯ್ಡು ಅವರು ಇರ್ತಾರೆ, ಚಂದ್ರಬಾಬು ನಾಯ್ಡು ಅವರು, ಅದರ ಜೊತೆಗೆ ನಿತೀಶ್ ಕುಮಾರ್ ಸಹಿತ ಇರ್ತಾರೆ ಅನ್ನುವಂಥದ್ದು. ಆದ್ರೆ ಲೇಟ್ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸಂಜೆ 7:30 ಮೇಲ್ಪಟ್ಟು ಹೋಗುವಂತಹ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಅವರು ಏನಂತಂದ್ರೆ ವಾಪಸ್ ತೆರಳುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಅವ್ರದ ಏನಂದ್ರೆ ಪ್ರೀ ಪ್ಲಾನ್ ಕಾರ್ಯಕ್ರಮದ ಪೂರ್ವ ನಿಯೋಜಿತ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅವರು 7 ಗಂಟೆಗೆ ವಾಪಸ್ ಏನಂದ್ರೆ ಆಂಧ್ರ ಪ್ರದೇಶಕ್ಕೆ ತೆರಳುತ್ತಾರೆ, ವಿಶಾಖಪಟ್ಟಣಕ್ಕೆ. ಅದನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂತಹ ಎಲ್ಲಾ ನಾಯಕರುಗಳು ಸಹಿತ ಹೋಗಿ ರಾಷ್ಟ್ರಪತಿ ಭವನದಲ್ಲಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗಿ ಸರ್ಕಾರ ರಚನೆಯ ಪ್ರಸ್ತಾಪವನ್ನ ಇಡ್ತಾರೆ. ಸರ್ಕಾರ ರಚನೆಯ ಪ್ರಸ್ತಾಪದ ಸಂದರ್ಭದಲ್ಲೂ ಸಹಿತ ತಮಗೆ ಇರುವಂತಹ ಬೆಂಬಲದ ಬಗ್ಗೆ ಅಂದ್ರೆ 293 ಕ್ಷೇತ್ರಗಳಲ್ಲಿ ಏನು ಎನ್ಡಿಎ ಮೈತ್ರಿಕೂಟ ಗೆದ್ದಿದಲ್ಲ ಆ ಎಲ್ಲಾ ಮೈತ್ರಿಕೂಟದ ನಾಯಕರುಗಳು ಬಿಜೆಪಿಗೆ ಸಪೋರ್ಟ್ ಅನ್ನ ಕೊಟ್ಟಿರುವಂತಹ ಕಾರಣಕ್ಕಾಗಿ ಮತ್ತೊಂದು ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನ ಏನಂದ್ರೆ ಆಯ್ಕೆ ಮಾಡುವಂತಹ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.